ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಜೂನ್ 12ರಂದು ಏರ್ ಇಂಡಿಯಾ ವಿಮಾನ ಅಪಘಾತ ಸಂಭವಿಸಿತು. ಈ ಅಪಘಾತ ಸಂಭವಿಸಿದ ನಂತರ ಇದ್ಯಾಕಾಯಿತು ಅಪಘಾತ, ಇದರ ಹಿಂದಿನ ಕಾರಣ ಏನು, ಯಾಕಾಗಿ ಹೀಗೆಲ್ಲ ಆಗಿದೆ, ಯಾರ ತಪ್ಪು ಅನ್ನುವಂಥದ್ದು ತುಂಬ ಚರ್ಚೆ ಆಯಿತು. ಅದರ ಬಗ್ಗೆ ತನಿಖೆ ನಡೀತಾ ಇತ್ತು. ಇದೀಗ ಈ ಏರ್ ಇಂಡಿಯಾ ಫ್ಲೈಟ್ ಪತನಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪೈಲಟ್ಗಳ ನಡುವಿನ ಸಂಭಾಷಣೆ ಬಹಿರಂಗ ಆಗಿದೆ. ನಾನು ಇಂಜಿನ್ ಆಫ್ ಮಾಡಿಲ್ಲ ಅನ್ನುವಂತಹ ವಿಚಾರ ಕೂಡ ಒಂದು ವರದಿ ಬಹಿರಂಗ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಶಾಕಿಂಗ್ ವಿಷಯ ಆಗಿದೆ. ಇದೀಗ ಗೊತ್ತಾಗಿದೆ ರಿಯಲ್ ಕಾರಣ ಏನು ಏರ್ ಇಂಡಿಯಾ ಫ್ಲೈಟ್ ಪತನಕ್ಕೆ ಅನ್ನುವಂಥದ್ದು. ನೋಡೋಣ ಬನ್ನಿ ಸ್ನೇಹಿತರೆ. ವಿಮಾನ ಅಪಘಾತದ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಅದರಲ್ಲಿರುವಂತಹ ಮಾಹಿತಿ ಕೂಡ ಇದೀಗ ಬಹಿರಂಗವಾಗಿದೆ. ಈ ಒಂದು ಘಟನೆಯ ಕುರಿತು ವಿಮಾನ ಅಪಘಾತ ತನಿಖಾ ಬ್ಯೂರೋ ಪ್ರಾಥಮಿಕ ವರದಿಯನ್ನು ಬಹಿರಂಗಗೊಳಿಸಿದ್ದು, ಇದರಲ್ಲಿ ಹಲವು ಅಂಶಗಳು ಬೆಳಕಿಗೆ ಬಂದಿದೆ. ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನದಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ನಡೀತು ಅನ್ನುವಂತಹ 15 ಪುಟದ ಒಂದು ವರದಿ ಇದೀಗ ಬಹಿರಂಗಪಡಿಸಿದೆ. AAIB ಸಲ್ಲಿಸಿರುವಂತಹ 15 ಪುಟಗಳ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಹಲವಾರು ಆಘಾತಕಾರಿ ಮಾಹಿತಿಗಳು ಬಹಿರಂಗ ಆಗಿದೆ. ಈ ವರದಿಯ ಪ್ರಕಾರ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನದ 2 ಇಂಜಿನ್ಗಳು ಸ್ಟಾಪ್ ಆಗಿಬಿಟ್ಟಿದೆ. ಆ ನಂತರ ವಿಮಾನ ಪತನ ಆಗಿದೆ. ಇನ್ನು ವಿಮಾನ ಇಂಜಿನ್ಗೆ ಇಂಧನ ಪೂರೈಕೆ ಅಂದರೆ ಇಂಧನ ಹೋಗುವಂಥದ್ದು, ಆಯಿಲ್ ಹೋಗುವಂಥದ್ದು ಸ್ಥಗಿತಗೊಂಡಿರೋದು ಸೇರಿದಂತೆ ಹಲವಾರು ಪ್ರಮುಖ ವಿಷಯಗಳನ್ನು AAIBಗೆ ಸಲ್ಲಿಸಿದ್ದು ಇದೊಂದು ರೀತಿಯಲ್ಲಿ ಗಮನ ಸೆಳೆದಿದೆ. ಆದಾಗ್ಯೂ ಕೂಡ ತನಿಖಾ ಬ್ಯೂರೋ ಈ ಒಂದು ರಿಪೋರ್ಟ್ ಅಂದರೆ ಪ್ರಾಥಮಿಕವಾಗಿ ಮೊದಲಿನ ಒಂದು ತನಿಖೆಯ ವರದಿ ಅಂತ ಹೇಳಿದೆ. ಪ್ರಸ್ತುತವಾಗಿ ಇದೀಗ ಅಪಘಾತದ ಒಂದು ವಿವರವಾದ ತನಿಖೆ ನಡೀತಾ ಇದೆ. ಅಂದರೆ ಇದೊಂದು ಪ್ರಾಥಮಿಕ ತನಿಖೆಯ ವರದಿ ಈಗ ಬಂದಿರುವಂಥದ್ದು. ಇದಾದ ನಂತರದಲ್ಲಿಯೂ ಕೂಡ ವಿವರವಾದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. AAIB ಪ್ರಾಥಮಿಕ ವರದಿಯ ಪ್ರಕಾರ ಟೇಕ್ ಆಫ್ ಆದ ನಂತರ ಎಂಜಿನ್ಗಳ ಇಂಧನ ಸ್ವಿಚ್ ಇದ್ದಕ್ಕಿದ್ದಂತೆ ರನ್ ಇಂದ ಕಟ್ ಆಫ್ಗೆ ಬಂತು. ಈ ಘಟನೆ ಕೇವಲ ಒಂದೇ ಒಂದು ಸೆಕೆಂಡ್ನ ಅಂತರದಲ್ಲಿ ನಡೆದಿರುವಂಥದ್ದು. ಈ ಒಂದು ಟೈಮ್ನಲ್ಲಿ ಎಂಜಿನ್ಗಳಿಗೆ ಇಂಧನ ಬರುವಂಥದ್ದು ಸ್ಟಾಪ್ ಆಗಿ ಹೋಗಿದೆ. ಇನ್ನು ಕಾಕ್ಪಿಟ್ನಲ್ಲಿ ಪೈಲಟ್ಗಳ ನಡುವೆ ನಡೆದ ಸಂಭಾಷಣೆ ಬಗ್ಗೆ ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ CVR ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಒಬ್ಬ ಪೈಲಟ್ ಮತ್ತೊಬ್ಬ ಪೈಲಟ್ ಬಳಿ ನೀವು ಇಂಜಿನನ್ನು ಯಾಕೆ ಆಫ್ ಮಾಡಿದ್ದೀರಿ ಅಂತ ಕೇಳಿದ್ದಾರೆ. ಆಗ ಮತ್ತೊಬ್ಬ ಪೈಲಟ್ ನಾನೇನು ಮಾಡಲಿಲ್ಲ, ನಾನು ಏನನ್ನು ಕೂಡ ಮಾಡಲಿಲ್ಲ, ಇಂಜಿನ್ ಆಫ್ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಇಬ್ಬರು ಪೈಲಟ್ಗಳ ನಡುವಿನ ಈ ಒಂದು ಸಂಭಾಷಣೆಯನ್ನು ಗಮನಿಸಿದರೆ ಯಾರು ಕೂಡ ಬೇಕಂತ ಹೇಳಿ ಅಂದರೆ ಉದ್ದೇಶಪೂರ್ವಕವಾಗಿ ಇಂಧನದ ಸ್ವಿಚ್ಚನ್ನು ರನ್ನಿಂದ ಕಟ್ ಆಫ್ಗೆ ಬದಲಾಯಿಸಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನೋ ತುರ್ತು ಪರಿಸ್ಥಿತಿ ಅರಿವಿಗೆ ಬರ್ತಾ ಇದ್ದಂತೆ, ಅಂದರೆ ಇದು ಯಾಕೋ ಪರಿಸ್ಥಿತಿ ಚೆನ್ನಾಗಿಲ್ಲ, ಸರಿ ಇಲ್ಲ, ಏನೋ ದೊಡ್ಡ ಸಮಸ್ಯೆ ನಡೆಯುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತೆ ವಿಮಾನದ ಸ್ವಯಂಚಾಲಿತ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಲಿಕ್ಕೆ ಪ್ರಯತ್ನಿಸಲಾಯಿತು. ಆದರೂ ಕೂಡ ರಾಮ್ ಏರ್ ಟರ್ಬೈನ್ ಅಂದರೆ ರ್ಯಾಟ್ ಅಂದರೆ ತುರ್ತು ಫ್ಯಾನ್ ಮತ್ತು APUನಂತಹ ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸಿದ ನಂತರವೂ ಕೂಡ ವಿಮಾನವನ್ನು ಅಪಘಾತದಿಂದ ರಕ್ಷಿಸಲಿಕ್ಕೆ ಪೈಲಟ್ಗಳಿಗೆ ಸಾಧ್ಯವಾಗಲಿಲ್ಲ. ವಿಮಾನದಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ಕೂಡ ಸಮಸ್ಯೆ ಇದ್ದಾಗ ಮಾತ್ರ ರಾಮ್ ಏರ್ ಟರ್ಬೈನ್ ಸಕ್ರಿಯವಾಗ್ತದೆ. ಇದರರ್ಥ ಎಂಜಿನ್ ಸ್ಥಗಿತಗೊಂಡಿದ್ದು ವಿಮಾನದ ವಿದ್ಯುತ್ ಪೂರೈಕೆ ಮೇಲೆ ಕೂಡ ಪರಿಣಾಮ ಬೀರಿತು. ಏರ್ ಇಂಡಿಯಾ ಬೋಯಿಂಗ್ 787-8 ವಿಮಾನ ಜೂನ್ 12ರಂದು ಅಹಮದಾಬಾದ್ನಿಂದ ಲಂಡನ್ಗೆ ಗ್ಯಾಟ್ವಿಕ್ಗೆ ಹೊರಟು ಸ್ವಲ್ಪ ಟೈಮ್ ನಂತರ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ನ ಆವರಣಕ್ಕೆ ಬಂದು ಹೊಡೆದಿದೆ. ಅಂದರೆ ಕಾಲೇಜಿನ ಹಾಸ್ಟೆಲ್ಗೂ ಕೂಡ ನುಗ್ಗಿಬಿಡ್ತು. ವಿಮಾನದಲ್ಲಿದ್ದ 241 ಪ್ರಯಾಣಿಕರು ಸೇರಿದಂತೆ ಹಾಸ್ಟೆಲ್ನಲ್ಲಿದ್ದ ಕೆಲವರು ಕೂಡ ಅಂದರೆ ಒಟ್ಟು 275 ಜನರು ಸತ್ತು ಹೋಗಿಬಿಟ್ರು. ಇನ್ನು ವಿಮಾನ ಏರ್ಪೋರ್ಟ್ನ ಹೊರಗಿನ ಕಟ್ಟಡಗಳಿಗೆ ಡಿಕ್ಕಿ ಹೊಡೆಯುವ ಕೆಲವೇ ಸೆಕೆಂಡ್ಗಳ ಮೊದಲು UTCಗೆ ಒಂದು ತುರ್ತು ಕರೆಯನ್ನು ಕೂಡ ಮಾಡಲಾಗಿತ್ತು. ಈ ವೇಳೆ ಮೇ ಡೇ ಅನ್ನುವಂತಹ ಸಂದೇಶವನ್ನು ಕೂಡ ಪೈಲಟ್ ಅವರು ಕೊಟ್ಟಿದ್ದರು. ಆದರೆ ಇದೀಗ ಏನಂತ ಹೇಳಿದ್ರೆ ಏರ್ ಇಂಡಿಯಾ ಫ್ಲೈಟ್ ಪತನವಾಯಿತು. ಪತನವಾಗಿ ಸುಮಾರು 275 ಜನರು ಮೃತಪಟ್ಟರು. ಇದೀಗ ಪ್ರಾಥಮಿಕ ತನಿಖೆಯ ವರದಿಯ ಪ್ರಕಾರ ಇಂಧನ ಸರಬರಾಜಿನಲ್ಲಿ ಆದ ವ್ಯತ್ಯಾಸವೇ ಇದೀಗ ಈ ಒಂದು ಪತನಕ್ಕೆ ಪ್ರಮುಖ ಕಾರಣ ಅನ್ನುವಂಥದ್ದು ಗೊತ್ತಾಗಿದೆ.